ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಉಷಾ ಮೋಹನ್ ಅಂತ, ಪರ್ಕಳದಿಂದ. ಸೊ ನನಗೆ DGM ಬೆಥೆಲ್ ಚರ್ಚಿಗೆ ನಾನು ಹೋಗ್ತಾ ಇದ್ದೆ. ನನಗೆ ಕೆಲವು ಸಮಯದ ಹಿಂದೆ ಕಾಲಿದು ತುಂಬ ಪ್ರಾಬ್ಲಮ್ ಇತ್ತು. ಕಾಲಿದು ತುಂಬ ಅಂದರೆ ದಟ್ ಈಸ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್. ಸರ್ಜರಿ ಮಾಡಬೇಕು ಅಂತ ಒನ್ ಆಫ್ ದ ಫೇಮಸ್ ಡಾಕ್ಟ್ರ್ ಇನ್ KMC ಅವರು ಅಡ್ವೈಸ್ ಮಾಡಿ MRI ಮಾಡಿದರು, ಸ್ಕ್ಯಾನಿಂಗ್ ಮಾಡಿ, ಎಕ್ಸ್ರೇ ಮಾಡಿ, ಎಲ್ಲ ಮಾಡಿ ಅವರು ಇಮ್ಮಿಡಿಯೇಟಾಗಿ ನೀವು ಯು ಹ್ಯಾವ್ ಟು ಅಂಡರ್ಗೋ ಫಾರ್ ಸರ್ಜರಿ, ಸ್ಪೈನಲ್ ಸರ್ಜರಿ ಅಂತ ಹೇಳಿದರು. ಆದರೆ ನನಗೆ ಮನಸ್ಸಿರಲಿಲ್ಲ. ಸೆಕೆಂಡ್ ಒಪಿನಿಯನ್ ನನ್ನ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳಿದರು, ಸ್ಪೈನಲ್ ಕಾರ್ಡ್ ಸರ್ಜರಿಗೆ ಹೋಗುವ ಮೊದಲು ನೀನು ಸ್ವಲ್ಪ ಆಲೋಚನೆ ಮಾಡು, ಮತ್ತು ಕೆಲವು ಸಲ ಕ್ಯೂರ್ ಆಗ್ತದೆ, ಕೆಲವು ಸಲ ಆಗೋದಿಲ್ಲ, ಮತ್ತು ಬೆಡ್ ರಿಡನ್ ಆಗಬೇಕಾಗ್ತದೆ ಲಾಂಗ್ ಟೈಮು. ಸೊ ಹಾಗಾಗಿ ಆಲೋಚನೆ ಮಾಡು ಅಂತೇಳಿ. ಸೊ ಹಾಗೆ ನಾನು ಚರ್ಚಿಗೆ ಹೋಗಿ ಅಲ್ಲಿಂದ ಸುನಿಲ್ ಪಾಸ್ಟರ್ ಮನೆಗೆ ಹೋಗಿದ್ದೆ. ಅಲ್ಲಿ ಬೇರೆ ಸೇವಕರು ಸಹ ಬಂದಿದ್ದರು. ನನ್ನ ಪ್ರಾಬ್ಲಮನ್ನು ಸಿಸ್ಟರ್ ಎಲಿಜಬೆತ್ ಅವ್ರ ಹತ್ರ ಹೇಳಿದೆ, ಹೀಗೀಗೆ ನನಗೆ ಪ್ರಾಬ್ಲಮ್ ಉಂಟು ಅಂತ. ಮತ್ತು ಅವರು ಪಾಸ್ಟರ್ ಹತ್ರ ಹೇಳಿ ಪ್ರೇಯರ್ ಮಾಡಿದರು. ಪ್ರೇಯರ್ ಮಾಡಿ ಪಾಸ್ಟ್ರ್ ಹೇಳಿದರು, ಸ್ವಲ್ಪ ಆಯಿಲ್ ಕೊಡಿ ನನಗೆ ಅಂತ ಹೇಳಿ ಒಂದು ಬಾಟ್ಲಲ್ಲಿ ಸ್ವಲ್ಪ ಆಯಿಲ್ ಕೊಟ್ಟು ಸಿಸ್ಟರ್ ಎಲಿಜಬೆತ್ ಅವರಿಗೆ ಹೇಳಿದರು, ಅವರಿಗೆ ಎಲ್ಲಿ ಪ್ರಾಬ್ಲಮ್ ಉಂಟು ಅಲ್ಲಿಗೆ ಸ್ವಲ್ಪ ಅಪ್ಲೈ ಮಾಡಿ ಅಂತ ಹೇಳಿದರು. ಸೊ ಅವರು ಹಾಗೆ ಅಪ್ಲೈ ಮಾಡಿ ನನಗೆ ಪಾಸ್ಟರ್ಸ್, ಸಿಸ್ಟರ್ ಎಲಿಜಬೆತ್ ಅವರೆಲ್ಲ ಸಹ ಪ್ರೇಯರ್ ಮಾಡಿದರು, ತುಂಬ ಪ್ರೇಯರ್ ಮಾಡಿದರು. ಸೊ ನನಗೆ ಎಷ್ಟು ಕಷ್ಟ ಇತ್ತು ಅಂತಂದರೆ ಕಾಲು ತೆಗೆದು ಆಚೆ ಇಡಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತು ಒಂದು ತಂಬಿಗೆ ನೀರು ಸಮೇತ ಎತ್ತಬಾರ್ದು ಅಂತ ಹೇಳಿದರು, ಅಷ್ಟು ಪ್ರಾಬ್ಲಮ್ ಇತ್ತು. ಸೊ ದೇವರ ಕೃಪೆಯಿಂದ ಪ್ರೇಯರ್ ಮಾಡಿದ ನೆಕ್ಸ್ಟ್ ಡೇಯಿಂದ ಐ ವಾಸ್ ಕಂಪ್ಲೀಟ್ಲಿ ಹೀಲ್ಡ್. ನನಗೆ ಏನು ಸರ್ಜರಿಯೇ ಬೇಕಾಗಿಲ್ಲ. ನೆಕ್ಸ್ಟ್ ನಾನು ಒಂದು ಸಲ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಸಿಕ್ಕಿದ್ರು. ನೀವು ಸರ್ಜರಿಗೆ ಬರಲಿಕ್ಕೆ ಹೇಳಿ ಬರಲಿಲ್ಲ ಅಲ್ಲ, ಯಾಕೆ ನಿಮ್ಗೆ ಬೆಡ್ ರಿಟರ್ನ್ ಆಗಲಿಕ್ಕೆ ಮನಸ್ಸಿದೆಯಾ ಅಂತ ಕೇಳಿದರು. ಅದಕ್ಕೆ ಹೇಳಿದೆ ನನಗೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಹೇಳಿದ್ರು, ಎಂತ ಹೇಳ್ತೀರಿ ನೀವು ಅಂತ ನಮ್ಮನ್ನು ಕರ್ಕೊಂಡೋಗಿ ಕಂಪ್ಯೂಟ್ರ್ ಮುಂದೆ ಕೂತ್ಕೊಳ್ಳಿಸಿ ನನ್ನ ಪ್ರಾಬ್ಲಮ್ಸ್ ಎಲ್ಲ ತೋರಿಸಿದ್ರು. ಎಷ್ಟು ಗ್ಯಾಪ್ ಉಂಟು, ಎಷ್ಟು ಡಿಸ್ಕ್ ನಮಗೆ ಪ್ರಾಬ್ಲಮ್ ಉಂಟು, ಯಾಕೆ ನೀವು ಹೀಗೆ ಹೇಳ್ತೀರಿ ಅಂತ ಹೇಳಿದಾಗ ನಾನು ಹೇಳಿದಿಲ್ಲ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಐ ವಾಸ್ ಕಂಪ್ಲೀಟ್ಲಿ ಹೀಲ್ಡ್ ಅಂತ ಹೇಳಿದೆ ನಾನು. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಹೇಗೆ ಕೇಳಿದರು, ನಾನೇ ಹೇಳಿದೆ ಹೀಗೆ DGM ಅಲ್ಲಿ ಪ್ರೇಯರ್ಗೆ ಹೋಗಿದ್ದೆ, ಸುನಿಲ್ ಪಾಸ್ಟರ್ ಸಭೆ, ಅಲ್ಲಿ ಪಾಸ್ಟರ್ಸ್ ಎಲ್ಲ ಪ್ರೇಯರ್ ಮಾಡಿದರು. ನೆಕ್ಸ್ಟ್ ಟೈಮಿಂದ ನನಗೆ ಏನು ಪ್ರಾಬ್ಲಮೇ ಇಲ್ಲ, ನೋವೇ ಇಲ್ಲ ಅಂತ ಹೇಳಿದೆ. ಸೊ ದೇವರ ನಾಮಕ್ಕೆ ಮಹಿಮೆ ಆಗಲಿ. ನಾನು ಕಂಪ್ಲೀಟ್ಲಿ ಕ್ಯೂರ್ಡ್. ಈಗ 3-4 ಇಯರ್ಸ್ ಆಗಲಿಕ್ಕೆ ಬಂತು ನನಗೆ ಗುಣವಾಗಿ. ಅಂದಿನಿಂದ ಇಂದಿನವರೆಗೆ ಸಮಸ್ಯೆಯೇ ಇಲ್ಲ. ಪ್ರೈಸ್ ದ ಲಾರ್ಡ್. ಪಾಸ್ಟರ್ ಸುನಿಲ್ ಅವರಿಗೆ ತುಂಬ ಧನ್ಯವಾದಗಳು ನನಗೆ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರ.